ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ನಾವು ಪ್ರೀವಿಯಸ್ ವಿಡಿಯೋನಾಗ ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಕಲ್ತಿದ್ದು ನೋಡ್ರಿ. ಆ ವಿಡಿಯೋ ನೋಡಿರ್ಕಿಲ್ಲ ಇದ್ರ ಆ ವಿಡಿಯೋ ಹೋಗಿ ನೋಡ್ರಿ, ಆಮ್ಯಾಗನ ಈ ವಿಡಿಯೋ ನೋಡ್ರಿ, ಅಂದ್ರೆ ನಿಮಗೆ ಕರೆಕ್ಟ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ತಿಳಿತೈತಿ. ಇವತ್ತಿನ ಈ ವಿಡಿಯೋನಾಗ ನಾವು ಎರಡಕ್ಕಿಂತ ಹೆಚ್ಚು ಅಂತಂದ್ರೆ ಮಲ್ಟಿಪಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಕಲಿಯೋನು. ಮತ್ತೆ ಈ ವಿಡಿಯೋಗಿನ ಲೈಕ್ ಮಾಡಿರ್ಕಿಲ್ಲ ಅಂದ್ರೆ ಲೈಕ್ ಮಾಡ್ರಿ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ನೋಡ್ರಿ ವೀಕ್ಷಕರೇ, ಒಂದೇದ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಯಾವ್ದು ಅಂತಂದ್ರೆ ಬುಲ್ಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಬುಲ್ಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ನಾಗ ಒಂದನೇ ಕ್ಯಾಂಡಲ್ ಯಾವಾಗೂ ಒಂದು ರೆಡ್ ಕ್ಯಾಂಡಲ್ ಇರಬೇಕಾ, ಮತ್ತೆ ಎರಡನೇ ಕ್ಯಾಂಡಲ್ ಯಾವಾಗೂ ಒಂದು ಗ್ರೀನ್ ಕ್ಯಾಂಡಲ್ ಇರಬೇಕಾ. ಒಂದನೇ ಕ್ಯಾಂಡಲ್ ರೆಡ್ ಕ್ಯಾಂಡಲ್, ಎರಡನೇ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಒಳಗನೆ ಇರಬೇಕು. ನೋಡೋದು ವೀಕ್ಷಕರೇ, ಇದ ಇಮೇಜ್ ನೋಡ್ರಿ ವೀಕ್ಷಕರೇ, ಇದ ರೆಡ್ ಕಲರ್ ಕ್ಯಾಂಡಲ್. ವಿಕ್ ಅನ್ನ ಕನ್ಸಿಡರ್ ಮಾಡಬೇಡ್ರಿ, ಬರೇ ಬಾಡಿ ಅನ್ನ ಕನ್ಸಿಡರ್ ಮಾಡ್ರಿ. ಇದು ನೋಡ್ರಿ, ಒಂದೇ ರೆಡ್ ಕಲರ್ ಕ್ಯಾಂಡಲ್ ಐತ್ಲ ರೀ, ಇದು ಒಂದೇ ರೆಡ್ ಕಲರ್ ಕ್ಯಾಂಡಲ್ ಬಾಡಿ ಗ್ರೀನ್ ಕಲರ್ ಕ್ಯಾಂಡಲ್ ಬಾಡಿ ಒಳಗನ ಐತಿ. ಹಂಗಿದ್ರೆ ಅದಕ್ಕೆ ನಾವು ಬುಲ್ಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂತ ಕನ್ಸಿಡರ್ ಮಾಡ್ತೇವಿ. ಮತ್ತ ವೀಕ್ಷಕರೇ, ಇದ್ರಾಗ ಏನಂತಂದ್ರೆ ಎರಡನೇ ಪಾಯಿಂಟ್, ಇದು ಒಂದು ಡೌನ್ ಟ್ರೆಂಡ್ ಮ್ಯಾಗ ಸಪೋರ್ಟ್ ಮ್ಯಾಗ ಆಗ್ಬೇಕು. ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅಂದ್ರೆ ಏನು ಗೊತ್ತಿರಲಿಲ್ಲ ಅಂದ್ರೆ ಹತ್ರದನ್ನು ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ, ಆ ವಿಡಿಯೋನು ನೋಡ್ರಿ, ಅಂದ್ರೆ ನಿಮ್ಗೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅಂದ್ರೆ ಏನಂತ ಗೊತ್ತಾಗ್ತೈತಿ. ನೋಡ್ರಿ ವೀಕ್ಷಕರೇ, ಬುಲ್ಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನಾಗ ಒಂದನೇ ಕ್ಯಾಂಡಲ್ ರೆಡ್ ಇರಬೇಕು, ಎರಡನೇ ಕ್ಯಾಂಡಲ್ ಗ್ರೀನ್ ಇರಬೇಕು, ಮತ್ತು ಒಂದನೇ ಕ್ಯಾಂಡಲ್ ಐತ್ಲ ರೀ ರೆಡ್ ಕಲರ್ ಕ್ಯಾಂಡಲ್, ಅದ ಗ್ರೀನ್ ಕಲರ್ ಕ್ಯಾಂಡಲ್ದು ಒಳಗನೆ ಇರಬೇಕು. ವೀಕನ್ನು ಕನ್ಸಿಡರ್ ಮಾಡೋದಿಲ್ಲ, ಬರೀ ಬಾಡಿಯನ್ನು ಕನ್ಸಿಡರ್ ಮಾಡೋದ. ಮತ್ತು ವೀಕ್ಷಕರೇ, ಇದು ಒಂದು ಡೌನ್ ಟ್ರೆಂಡ್ ಮ್ಯಾಗ ಆಗ್ಬೇಕು. ತಿಳಿತ್ರಿ. ಈಗ ಬರ್ರಿ ನಾವು ಬೇರಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನೋಡೋಣ, ಆಮ್ಯಾಗ ಎರಡು ಕೂಡಿ ಚಾರ್ಟ್ನಾಗ ಪ್ರಾಕ್ಟಿಕಲಿ ತಿಳ್ಕೊಳ್ಳೋಣ, ಅಂದ್ರೆ ನಮಗೆ ಕರೆಕ್ಟಾಗಿ ಡೀಟೇಲ್ದಾಗ ತಿಳಿತೈತಿ. ನೋಡ್ರಿ ವೀಕ್ಷಕರೇ, ಬೇರಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ನಾಗ ಒಂದನೇ ಕ್ಯಾಂಡಲ್ ಯಾವಾಗೂ ಇಲ್ಲಿ ಗ್ರೀನ್ ಇರಬೇಕು, ಬುಲ್ಲಿಶ್ನಾಗ ರೆಡ್ ಇರ್ಬೇಕನ್ನೀರಿ ಒಂದನೇ ಕ್ಯಾಂಡಲ್, ಬೇರಿಶ್ನಾಗ ಗ್ರೀನ್ ಇರಬೇಕು, ಮತ್ತು ಎರಡನೇ ಕ್ಯಾಂಡಲ್ ರೆಡ್ ಇರ್ಬೇಕ್ರಿ ಇಲ್ಲಿ ಬೇರಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನಾಗ. ಮತ್ತು ಒಂದನೇ ಕ್ಯಾಂಡಲ್ ಐತ್ಲ ರೀ ಗ್ರೀನ್ ಕ್ಯಾಂಡಲ್, ಈಗ ಫುಲ್ ಗ್ರೀನ್ ಕಲರ್ ಕ್ಯಾಂಡಲ್ದ ಬಾಡಿ ಇದು ರೆಡ್ ಕಲರ್ ಕ್ಯಾಂಡಲ್ ಐತ್ಲ ರೀ ಎರಡನೇ ಕ್ಯಾಂಡಲ್, ಅದ್ರ ಒಳಗನೆ ಇರಬೇಕು. ಅದ್ರ ಹೊರಗೆ ಅದು ಇದ್ರೆ ಅದಕ್ಕೆ ನಾವು ಬೇರಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂತ ಕನ್ಸಿಡರ್ ಮಾಡಂಗಿಲ್ಲ. ಮತ್ತು ವೀಕ್ಷಕರೇ, ಇದು ಡೌನ್ ಟ್ರೆಂಡ್ ಮೇ ಆಗ್ಬೇಕಂತಂದೀನಿ ನಾ. ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಯಾವಾಗೂ ಒಂದು ಡೌನ್ ಟ್ರೆಂಡ್ ಮೇ ಆಗ್ಬೇಕಂದೀನಿ. ಬೇರಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಯಾವಾಗ ಒಂದು ಅಪ್ ಟ್ರೆಂಡ್ ಮ್ಯಾಗ ರೆಸಿಸ್ಟೆನ್ಸ್ ಮ್ಯಾಗ ಆಗ್ಬೇಕು. ತಿಳಿತ್ರಿ ವೀಕ್ಷಕರೇ, ಯಾವಾಗನೂ ಯಾವ ಬುಲ್ಲಿಶ್ ಕ್ಯಾಂಡಲ್ ಇರಲಿ ರೀ, ಅವ ಯಾವಾಗನೂ ಒಂದು ಡೌನ್ ಟ್ರೆಂಡ್ನಾಗ ಸಪೋರ್ಟ್ ಮ್ಯಾಗ ಆಗ್ತಾವ, ಮತ್ತು ಯಾವ ಬೇರಿಶ್ ಕ್ಯಾಂಡಲ್ ಇರಲಿ ಒಂದು ಅಪ್ ಟ್ರೆಂಡ್ ಮ್ಯಾಗ ರೆಸಿಸ್ಟೆನ್ಸ್ನಾಗ ಆಗ್ತಾವ. ತಿಳ್ಕೊಂಬಿಡ್ರಿ ಇದು, ಯಾಕಂದ್ರೆ ಇದು ಭಾಳ ಹೆಲ್ಪ್ ಆಗ್ತೈತಿ ರೀ. ಎಲ್ಲ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಯಾಗ ಇದ ಥಿಯರಿಯನ್ನು ಫಾಲೋ ಮಾಡ್ತಾರೆ. ತಿಳಿತ್ರಿ ವೀಕ್ಷಕರೇ, ಬರ್ರಿ ಈಗ ನಾವು ಚಾರ್ಟ್ನಾಗ ಹೋಗಿ ಪ್ರಾಕ್ಟಿಕಲಿ ಎರಡೂ ನೋಡೋಣ, ಅಂದ್ರೆ ನಮಗೆ ಕರೆಕ್ಟಾಗಿ ಗೊತ್ತಾಗ್ತೈತಿ. ನೋಡ್ಬೋದು ವೀಕ್ಷಕರೇ, ಇಲ್ಲಿ ಆಗೈತಿ. ಇದು ನೋಡ್ರಿ, ಇದು ಮಾರ್ಕ್ ಮಾಡೇನೇನ ನೋಡ್ರಿ, ಇಲ್ಲಿ ಒಂದನೇ ಕ್ಯಾಂಡಲ್ ರೆಡ್ ಆಗೈತಿ, ಹಾಂ ಹೌದಪ್ಪ ಅಂದು. ಮತ್ತು ಎರಡನೇ ಕ್ಯಾಂಡಲ್ ನೋಡ್ರಿ ಗ್ರೀನ್ ಆತ, ಅಂತಂದ್ರೆ ನಮಗೆ ಕನ್ಫರ್ಮೇಷನ್ ಬಂತ. ನೋಡ್ಬೋದು ನೀವು, ಒಂದನೇ ಕ್ಯಾಂಡಲ್ ಐತ್ಲ ರೀ ರೆಡ್ ಕಲರ್ ಕ್ಯಾಂಡಲ್, ಇದು ಗ್ರೀನ್ ಕಲರ್ ಕ್ಯಾಂಡಲ್ದ ಬಾಡಿ ಒಳಗನೆ ಐತಿ, ಅಂತಂದ್ರೆ ನಮಗೆ ಕನ್ಫರ್ಮೇಷನ್ ಬಂತ ಬುಲ್ಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆಗೈತಂತ. ಆಮ್ಯಾಗ ಏನು ಮಾಡೋದು ಅಂತಂದ್ರೆ, ಬುಲ್ಲಿಶ್ ಕ್ಯಾಂಡಲ್ ಐತ್ಲ ರೀ ಎರಡನೇ ಕ್ಯಾಂಡಲ್ ಗ್ರೀನ್ ಕಲರ್ದ, ಆ ಕ್ಯಾಂಡಲ್ದ ಹಾಯ ಮತ್ತು ಲೋವನ್ನು ಮಾರ್ಕ್ ಮಾಡ್ಕೊಳ್ಳೋದು ಗ್ರೀನ್ ಕಲರ್ ಕ್ಯಾಂಡಲ್ದ. ಹತ್ತಿರದ ಹಾಯ ಒಂದು ಚಲೋ ಬುಲ್ಲಿಶ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡೋಣ. ನೋಡಿರಿ, ನೆಕ್ಸ್ಟ್ ಕ್ಯಾಂಡಲ್ ಕೊಟ್ಟೈತಿ, ಈ ಕ್ಯಾಂಡಲ್ ಮ್ಯಾಗ ಎಂಟ್ರಿ ತಗೋತಿದ್ದು, ಮತ್ತು ಸ್ಟಾಪ್ ಲಾಸ್ ಗ್ರೀನ್ ಕಲರ್ ಕ್ಯಾಂಡಲ್ದಲ್ಲೂ ಸ್ಟಾಪ್ ಲಾಸ್ ಇಡ್ತಿದ್ದು. ಟಾರ್ಗೆಟ 1:2 ಮಿನಿಮಮ್ ತೊಗೊಳಕ ಬೇಕಾ, ಇಲ್ಲಿಕ ನೆಕ್ಸ್ಟ್ ರೆಸಿಸ್ಟೆನ್ಸ್ ಬರುತ್ತಕ ನೀವು ಈ ಟ್ರೇಡ್ನಾಗ ಇರ್ಬೋದು. ತಿಳಿತ್ರಿ ವೀಕ್ಷಕರೇ, ಬರ್ರಿ ನಾವು ನೆಕ್ಸ್ಟ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ನೋಡೋಣ. ನೋಡ್ರಿ ವೀಕ್ಷಕರೇ, ನೆಕ್ಸ್ಟ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬೇರಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಇಲ್ಲೂ ನೀವು ನೋಡ್ಬೋದಾ, ಒಂದು ಅಪ್ ಟ್ರೆಂಡ್ ಮ್ಯಾಗ ಆಗ್ಬೇಕಂದೀನಿ ಯಾವಾಗೂ ಬೇರಿಶ್ ಕ್ಯಾಂಡಲ್. ನೋಡ್ರಿ, ಒಂದು ಅಪ್ ಟ್ರೆಂಡ್ ಆತ. ಮತ್ತು ಇಲ್ಲಿ ನೋಡ್ಬೋದಾ, ಒಂದನೇ ಕ್ಯಾಂಡಲ್ ಯಾವಾಗೂ ಬೇರಿಶ್ನ ಗ್ರೀನ್ ಇರಬೇಕು, ಎರಡನೇ ಕ್ಯಾಂಡಲ್ ಯಾವಾಗೂ ರೆಡ್ ಇರಬೇಕು. ನೋಡ್ರಿ, ಗ್ರೀನ್ ಕಲರ್ ಕ್ಯಾಂಡಲ್ ರೆಡ್ ಕಲರ್ ಕ್ಯಾಂಡಲ್ದ ಬಾಡಿ ಒಳಗನ ಐತಿ, ಅಂತಂದ್ರೆ ನಮಗೆ ಕನ್ಫರ್ಮೇಷನ್ ಸಿಕ್ಕಿತ್ತ ಬೇರಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆಗೈತಂತ. ಅವಾಗ ಏನು ಮಾಡೋದು ಅಂತಂದ್ರೆ, ರೆಡ್ ಕಲರ್ ಕ್ಯಾಂಡಲ್ ಅಂತಂದ್ರೆ ಎರಡನೇ ಕ್ಯಾಂಡಲ್ದ ಹಾಯ ಮತ್ತು ಲೋನ ಮಾರ್ಕ್ ಮಾಡ್ಕೊಳ್ಳೋದ. ಚಲೋ ಒಂದು ಬೇರಿಶ್ ಕ್ಯಾಂಡಲ್ ರೆಡ್ ಕಲರ್ ಕ್ಯಾಂಡಲ್ದು ಲೋ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡೋಣ. ನೋಡ್ರಿ, ಇದು ನೆಕ್ಸ್ಟ್ ಕ್ಯಾಂಡಲ್ ಚಲೋ ಬೇರಿಶ್ ಕ್ಯಾಂಡಲ್ ರೆಡ್ ಕಲರ್ ಕ್ಯಾಂಡಲ್ದು ಲೋ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಟ್ಟೈತಿ. ಆ ಕ್ಯಾಂಡಲ್ನಾಗ ನೀವು ನೋಡ್ರಿ, ಈ ಕ್ಯಾಂಡಲ್ನಾಗ ನೀವು ಎಂಟ್ರಿ ತೊಗೋಬೇಕಾ, ಮತ್ತು ಸ್ಟಾಪ್ ಲಾಸ್ ರೆಡ್ ಕಲರ್ ಕ್ಯಾಂಡಲ್ದ ಹಾಯ ಸ್ಟಾಪ್ ಲಾಸ್ ಇರಬೇಕು. ಟಾರ್ಗೆಟ್ 1:2 ಮಿನಿಮಮ್ ತೊಗೊಳಕಬೇಕು, ಈಗ ನೆಕ್ಸ್ಟ್ ಸಪೋರ್ಟ್ ಬರೋಕೆ ತಕ ನೀವು ಈ ಟ್ರೇಡ್ನಾಗ ಇರ್ಬೋದಾ. ತಿಳಿದ್ರಿ ವೀಕ್ಷಕರೇ, ಬರ್ರಿ ನಾವು ನೆಕ್ಸ್ಟ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನೋಡೋಣ. ನೋಡ್ಬೋದು ನೀವು, ನೆಕ್ಸ್ಟ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಯಾವುದು ಅಂತಂದ್ರೆ ಬುಲ್ಲಿಶ್ ಹರಾಮಿ ಮತ್ತು ಬೇರಿಶ್ ಹರಾಮಿ. ಬುಲ್ಲಿಶ್ ಹರಾಮಿ ಅಂತಂದ್ರೆ ಇದೇನು ಬೈಯೋದು ಗಿಯೋದಿಲ್ರಿ, ಇವತ್ತು ಕ್ಯಾಂಡಲ್ ಸ್ಟಿಕ್ ಜಪಾನ್ದವ್ರು ಕಂಡು ಹಿಡ್ದಾರ. ಮತ್ತು ಜಪಾನ್ಯಾಗ ಹರಾಮಿ ಅಂತಂದ್ರೆ ಪ್ರೆಗ್ನೆಂಟ್ ವುಮನ್ ಇರ್ತಾರಲ್ಲ ರೀ, ಪ್ರೆಗ್ನೆಂಟ್ ವುಮನ್ಗ ಹರಾಮಿ ಅಂತಾರೆ ಜಪಾನೀಸ್ನಾಗ. ಅನಾನ ವೀಕ್ಷಕರೇ, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಕಂಡು ಹಿಡ್ದವ್ರ ಜಪಾನೀಸ್ ವ್ಯಕ್ತಿ.
ಅದ್ರ ಬಗ್ಗೆನೂ ನಿಮಗೆ ಏನೂ ಗೊತ್ತಿಲ್ಲ ಆಯ್ತು, ಬೇಸಿಕ್ಕು ಗೊತ್ತಿಲ್ಲ ಆಯ್ತು ಅಂದ್ರೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂತ ಅದ್ರದ್ದು ಬೇಸಿಕ್ ವಿಡಿಯೋನು ಮಾಡೀನಿ. ಅದ್ರದ್ದು ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ. ಇದು ಪೂರಾ ಪ್ಲೇಲಿಸ್ಟನ್ನು ನೋಡಿಬಿಡ್ರಿ, ಅಂದ್ರೆ ನಿಮ್ಗೆ ಟ್ರೇಡಿಂಗ್ನಾಗಲಿ ಇನ್ವೆಸ್ಟಿಂಗ್ನಾಗಲಿ ಎಕ್ಸ್ಪರ್ಟ್ ಆಗಿ ಆಗ್ತೀರಿ. ನೋಡಿರಿ ವೀಕ್ಷಕರೇ, ಹರಾಮಿ ಅಂದ್ರೆ ಗೊತ್ತಾತ, ಪ್ರೆಗ್ನೆಂಟ್ ಲೇಡಿಗೆ ಹರಾಮಿ ಅಂತಾರೆ. ಇದಕ್ಕೆ ಪ್ರೆಗ್ನೆಂಟ್ ಲೇಡಿ ಅಂತ ಯಾಕೆ ಹೆಸರು ಇಟ್ಟಾರಂತಂದ್ರೆ ನೋಡ್ಬೋದು ವೀಕ್ಷಕರೇ, ಇದು ನೋಡ್ರಿ, ಇದು ತಾಯಿದ ಹೊಟ್ಟಿ ಥರ ಕಾಣ್ತೈತಿ, ಅನ್ನಾನ ಇದಕ್ಕೆ ಹಿಂಗೆ ಇಟ್ಟಾರ ಹರಾಮಿ ಅಂತ ಹೆಸರು. ನೋಡ್ಬೋದು ವೀಕ್ಷಕರೇ, ಒಂದನೇ ಕ್ಯಾಂಡಲ್ ಹರಾಮಿ ಕ್ಯಾಂಡಲ್, ಬುಲ್ಲಿಶ್ ಹರಾಮಿ ಕ್ಯಾಂಡಲ್ನಾಗ ಒಂದನೇ ಕ್ಯಾಂಡಲ್ ಯಾವಾಗೂ ರೆಡ್ ಇರ್ತೈತಿ, ಎರಡನೇ ಕ್ಯಾಂಡಲ್ ಯಾವಾಗೂ ಗ್ರೀನ್ ಇರ್ತೈತಿ. ಗ್ರೀನ್ ಕಲರ್ ಕ್ಯಾಂಡಲ್ ಇತ್ಲಾರಿ ಎರಡನೇ ಕ್ಯಾಂಡಲ್ ಅದು ಯಾವಾಗೂ ರೆಡ್ ಕಲರ್ ಕ್ಯಾಂಡಲ್ದ ನಡ್ಕನ್ನ ಇರ್ಬೇಕು. ಅಂತಂದ್ರೆ ರೆಡ್ ಕಲರ್ದು ಇದು ಐತ್ಲಾರಿ, ಇದು ರೆಡ್ ಕಲರ್ ಕ್ಯಾಂಡಲ್ದ ಬಾಡಿದ ಒಳಗನ ಗ್ರೀನ್ ಕಲರ್ ಕ್ಯಾಂಡಲ್ ಇರ್ಬೇಕು. ಹಿಂಗಾತಂತಂದ್ರೆ ನಮಗೆ ಗೊತ್ತಾಗ್ತೈತಿ ಇದು ಬುಲ್ಲಿಶ್ ಹರಾಮಿ ಆಗೈತಂತ. ಅವಾಗ ಏನು ಮಾಡೋದು ಅಂತಂದ್ರೆ ವೀಕ್ಷಕರೇ, ರೆಡ್ ಕಲರ್ ಕ್ಯಾಂಡಲ್ದ ಹಾಯ ಲೋ ಅನ್ನ ಮಾರ್ಕ್ ಮಾಡ್ಕೊಳ್ಳೋದು, ಮತ್ತು ರೆಡ್ ಕಲರ್ ಕ್ಯಾಂಡಲ್ದ ಹಾಯ ಒಂದು ಚಲೋ ಬುಲ್ಲಿಶ್ ಗ್ರೀನ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡೋಣ. ಈ ಕ್ಯಾಂಡಲ್ ಮ್ಯಾಗ ಎಂಟ್ರಿ ತೊಗೋಬೇಕಾ, ಮತ್ತು ಸ್ಟಾಪ್ ಲಾಸ್ ಬೇರಿಶ್ ಕ್ಯಾಂಡಲ್ದಲ್ಲೂ ಸ್ಟಾಪ್ ಲಾಸ್ ಇರಬೇಕು. ತಿಳಿದ್ರಿ ವೀಕ್ಷಕರೇ, ಮತ್ತು ಇದು ಯಾವಾಗನು ಡೌನ್ ಟ್ರೆಂಡ್ ಮ್ಯಾಗ ಆಗ್ಬೇಕು. ಯಾವಾಗನು ನಿಮಗೆ ಹೇಳಲಾರಿ ನಾ, ಬುಲ್ಲಿಶ್ ಕ್ಯಾಂಡಲ್ ಯಾವಾಗನು ಡೌನ್ ಟ್ರೆಂಡ್ನಾಗ ಆಗ್ತೈತಿ, ಮತ್ತು ಬೇರಿಶ್ ಕ್ಯಾಂಡಲ್ ಯಾವಾಗನು ಅಪ್ ಟ್ರೆಂಡ್ನಾಗ ಆಗ್ತೈತಿ. ತಿಳಿತ್ರಿ. ಈಗ ಬರೀ ನಾವು ಬೇರಿಶ್ ಹರಾಮಿ ಕ್ಯಾಂಡಲ್ ನೋಡೋಣ. ನೋಡ್ರಿ, ಬೇರಿಶ್ ಹರಾಮಿನಾಗ ಒಂದನೇ ಕ್ಯಾಂಡಲ್ ಯಾವಾಗೂ ಗ್ರೀನ್ ಇರ್ತೈತಿ, ಎರಡನೇ ಕ್ಯಾಂಡಲ್ ಯಾವಾಗೂ ರೆಡ್ ಇರ್ತೈತಿ. ಇದು ಒಂದು ಅಪ್ ಟ್ರೆಂಡ್ ಮ್ಯಾಗ ಆಗ್ಬೇಕು. ಡೌನ್ ಟ್ರೆಂಡ್ ಮ್ಯಾಗ ಆತಂತಂದ್ರೆ ಬೇರಿಶ್ ಹರಾಮಿ ಅಂತ ಕನ್ಸಿಡರ್ ಮಾಡಂಗಿಲ್ಲ. ಹಿಂಗಾಗನ ಏನು ಮಾಡೋದು ಅಂತಂದ್ರೆ ಗ್ರೀನ್ ಕಲರ್ ಕ್ಯಾಂಡಲ್ದ ಹಾಯ ಮತ್ತು ಲೋನ್ನ ಮಾರ್ಕ್ ಮಾಡ್ಕೊಳ್ಳೋದು, ಮತ್ತು ಚಲೋ ಒಂದು ಬೇರಿಶ್ ಕ್ಯಾಂಡಲ್ ಗ್ರೀನ್ ಕಲರ್ ಕ್ಯಾಂಡಲ್ದ ಲೋ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡೋಣ. ಆ ಕ್ಯಾಂಡಲ್ ಮ್ಯಾಗ ಎಂಟ್ರಿ ತೊಗೊಳೋದ, ಮತ್ತು ಸ್ಟಾಪ್ ಲಾಸ್ ಗ್ರೀನ್ ಕಲರ್ ಕ್ಯಾಂಡಲ್ದ ಹಾಯ ಸ್ಟಾಪ್ ಲಾಸ್ ಇಡೋದ. ತಿಳಿತ್ರಿ ವೀಕ್ಷಕರೇ, ಬರೀ ಈಗ ಚಾರ್ಟ್ನಾಗ ಹೋಗಿ ನೋಡೋಣ. ನೋಡ್ಬೋದು ವೀಕ್ಷಕರೇ, ಇದು ಒಂದು ಡೌನ್ ಟ್ರೆಂಡ್ ಇತ್ತು. ಡೌನ್ ಟ್ರೆಂಡ್ನಾಗ ಇಲ್ಲಿ ನೋಡ್ರಿ ಆಗೈತಿ. ನೋಡ್ಬೋದ ವೀಕ್ಷಕರೇ, ಒಂದನೇ ಕ್ಯಾಂಡಲ್ ರೆಡ್ ಕಲರ್ ಕ್ಯಾಂಡಲ್ ಐತಿ, ಎರಡನೇ ಕ್ಯಾಂಡಲ್ ಗ್ರೀನ್ ಕಲರ್ದ ಐತ್ರಿ. ಇದು ರೆಡ್ ಕಲರ್ ಕ್ಯಾಂಡಲ್ ಐತ್ಲಾರಿ ಒಂದನೇ ಕ್ಯಾಂಡಲ್, ಇದಕ್ಕೆ ಮದರ್ ಕ್ಯಾಂಡಲ್ ಅಂತಾರೆ, ಮತ್ತು ಗ್ರೀನ್ ಕಲರ್ ಕ್ಯಾಂಡಲ್ ಇದಕ್ಕೆ ಚೈಲ್ಡ್ ಕ್ಯಾಂಡಲ್ ಅಂತಾರೆ. ಮದರ್ ಕ್ಯಾಂಡಲ್ದ ಒಳಗನ ಚೈಲ್ಡ್ ಕ್ಯಾಂಡಲ್ ಇರ್ಬೇಕು. ಹಿಂಗಾಗನ ಏನು ಮಾಡೋದು ಅಂತಂದ್ರೆ ಮದರ್ ಕ್ಯಾಂಡಲ್ದ ಹಾಯ ಮತ್ತು ಲೋನ ಮಾರ್ಕ್ ಮಾಡ್ಕೊಳ್ಳೋದು. ಮದರ್ ಕ್ಯಾಂಡಲ್ದ ಹಾಯ್ ಬ್ರೇಕ್ ಆಗಿ ಒಂದು ಚಲೋ ಗುಡ್ ಗ್ರೀನ್ ಕಲರ್ ಕ್ಯಾಂಡಲ್ ಕ್ಲೋಸಿಂಗ್ ಕೊಡೋಣ. ಆ ಕ್ಯಾಂಡಲ್ ಮೇಲೆ ಎಂಟ್ರಿ ತೊಗೋಬೇಕಾ, ಮತ್ತು ಸ್ಟಾಪ್ ಲಾಸ್ ಮದರ್ ಕ್ಯಾಂಡಲ್ದಲ್ಲೂ ಸ್ಟಾಪ್ ಲಾಸ್ ಇಡಬೇಕು. ಟಾರ್ಗೆಟ್ 1:2 ಮಿನಿಮಮ್ ತೊಗೋಬೇಕಾ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಬರೋ ತನಕ ನೀವು ಈ ಟ್ರೇಡ್ನಾಗ ಇರ್ಬೋದು. ಬರೀ ಈಗ ನಾವು ಬೇರಿಶ್ ಹರಾಮಿ ನೋಡೋಣ. ನೋಡ್ಬೋದು ವೀಕ್ಷಕರೇ, ಬೇರಿಶ್ ಹರಾಮಿ ಯಾವಾಗೂ ಒಂದು ಅಪ್ ಟ್ರೆಂಡ್ನೇ ಆಗ್ತೈತೆ ಅನ್ನಿ. ನೋಡ್ರಿ, ಒಂದು ಅಪ್ ಟ್ರೆಂಡ್ ಐತಿ. ಒಂದನೇ ಕ್ಯಾಂಡಲ್ ಅಂತಂದ್ರೆ ಮದರ್ ಕ್ಯಾಂಡಲ್ ಗ್ರೀನ್ ಐತಿ, ಎರಡನೇದ ರೆಡ್ ಇರ್ಬೇಕು ಚೈಲ್ಡ್ ಕ್ಯಾಂಡಲ್. ನೋಡ್ರಿ, ಸೇಮ್ ಗ್ರೀನ್ ಮತ್ತು ರೆಡ್ ಐತಿ. ನೋಡ್ಬೋದು ನೀವು, ಮದರ್ ಕ್ಯಾಂಡಲ್ದ ಒಳಗನ ಚೈಲ್ಡ್ ಕ್ಯಾಂಡಲ್ ಐತಿ. ಹಿಂಗೆ ಆತಂದ್ರೆ ಏನು ಮಾಡೋದು ಅಂತಂದ್ರೆ ಮದರ್ ಕ್ಯಾಂಡಲ್ದ ಹಾಯ ಮತ್ತು ಲೋನ್ನ ಮಾರ್ಕ್ ಮಾಡ್ಕೊಳ್ಳೋದು. ಒಂದು ಚಲೋ ಬೇರಿಶ್ ಕ್ಯಾಂಡಲ್ ಮದರ್ ಕ್ಯಾಂಡಲ್ದ ಲೋ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡೋಣ. ಅಂದರೆ ಇಂಥ ಕ್ಯಾಂಡಲ್ ನೋಡ್ರಿ, ಇಲ್ಲಿ ಎಂಟ್ರಿ ತೊಗೋಬೋದಿತ್ತು ನೀವು. ಮತ್ತು ಸ್ಟಾಪ್ ಲಾಸ ಮದರ್ ಕ್ಯಾಂಡಲ್ದ ಹಾಯ ಸ್ಟಾಪ್ ಲಾಸ್ ಇಡೋದು. 1:2 ಮಿನಿಮಮ್ ಟಾರ್ಗೆಟ್ ತೊಗೊಳಕಬೇಕಾ. ಇಲ್ಕ ಇದ್ರಾಗ ನೀವು ನೆಕ್ಸ್ಟ್ ಸಪೋರ್ಟ್ ಬರೋ ತನಕ ನೀವು ಈ ಟ್ರೇಡ್ನಾಗ ಇರ್ಬೋದು. ಬರೀ ಈಗ ನಾವು ನೆಕ್ಸ್ಟ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನೋಡೋದು. ನೋಡಿರಿ, ನೆಕ್ಸ್ಟ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಮಾರ್ನಿಂಗ್ ಸ್ಟಾರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಮತ್ತು ಈವ್ನಿಂಗ್ ಸ್ಟಾರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಮಾರ್ನಿಂಗ್ ಸ್ಟಾರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ರೀ, ಮತ್ತು ಈವ್ನಿಂಗ್ ಸ್ಟಾರ್ ಬೇರಿಶ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಯಾವಾಗೂ ಬುಲ್ಲಿಶ್ ಕ್ಯಾಂಡಲ್ ಎಲ್ಲ ಆಗ್ಬೇಕಂದೇನ್ರಿ? ಹಾಂ, ಕರೆಕ್ಟ್ ಹೇಳ್ರಿ. ನೋಡಿರಿ, ಯಾವಾಗೂ ಬುಲ್ಲಿಶ್ ಕ್ಯಾಂಡಲ್ ಒಂದು ಡೌನ್ ಟ್ರೆಂಡ್ ಮ್ಯಾಗ ಆಗ್ಬೇಕು. ಒಂದು ಡೌನ್ ಟ್ರೆಂಡ್ ಮ್ಯಾಗ ಒಂದನೇ ಕ್ಯಾಂಡಲ್ ರೆಡ್ ಇತ್ತು, ಮತ್ತು ಎರಡನೇ ಕ್ಯಾಂಡಲ್ ಡೋಜಿ ಕ್ಯಾಂಡಲ್ ಇತ್ತು. ಡೋಜಿ ಕ್ಯಾಂಡಲ್ ಅಂತಂದ್ರೆ ನಿಮಗೆ ಗುರ್ತಿರ್ಲಿಲ್ಲ ಅಂತಂದ್ರೆ ನಂದು ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ದ ವಿಡಿಯೋ ಹೋಗಿ ನೋಡಿರಿ. ಅಂದ್ರೆ ನಿಮಗೆ ಡೋಜಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂದರೆ ಏನಂತ ನಿಮಗೆ ಗೊತ್ತಾಗ್ತೈತಿ. ನೋಡಿರಿ, ಒಂದನೇ ಕ್ಯಾಂಡಲ್ ರೆಡ್ ಇರಬೇಕು, ಎರಡನೇ ಕ್ಯಾಂಡಲ್ ಡೋಜಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಇರಬೇಕು, ಮತ್ತು ಮೂರನೇ ಕ್ಯಾಂಡಲ್ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಇರಬೇಕು. ಹಿಂಗೆ 3 ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅದು ಅಂದ್ರೆ ನಮಗೆ ಗೊತ್ತಾಗ್ತೈತಿ ಇದು ಒಂದು ಮಾರ್ನಿಂಗ್ ಸ್ಟಾರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆಗೈತಿ ಅಂತ ನಮ್ಗೆ ಗೊತ್ತಾಗ್ತೈತಿ. ಹಿಂಗೆ ಏನು ಮಾಡೋದು ಅಂತಂದ್ರೆ ವೀಕ್ಷಕರೇ, ಗ್ರೀನ್ ಕಲರ್ ಕ್ಯಾಂಡಲ್ದ ಹಾಯ್ ಮಾರ್ಕ್ ಮಾಡ್ಕೊಳ್ಳೋದು, ಮತ್ತು ಡೋಜಿ ಕ್ಯಾಂಡಲ್ದಲ್ಲೂ ಮಾರ್ಕ್ ಮಾಡ್ಕೊಳ್ಳೋದು. ಮತ್ತು ಗ್ರೀನ್ ಕಲರ್ ಕ್ಯಾಂಡಲ್ದೆ ಯಾವಾಗ ಒಂದು ಚಲೋ ಗುಡ್ ಗ್ರೀನ್ ಕಲರ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡ್ತೈತಲ್ಲ ರೀ, ಆ ಕ್ಯಾಂಡಲ್ ಮ್ಯಾಗ ಎಂಟ್ರಿ ತೊಗೊಳೋದು, ಮತ್ತು ಸ್ಟಾಪ್ ಲಾಸ್ ಡೋಜಿ ಕ್ಯಾಂಡಲ್ದಲ್ಲೂ ಸ್ಟಾಪ್ ಲಾಸ್ ಇಡೋದು. ಟಾರ್ಗೆಟ್ 1:2 ಮಿನಿಮಮ್ ತೊಗೊಳಕಬೇಕಾ. ಇಲ್ಲಿಕ್ರ ನೀವು ನೆಕ್ಸ್ಟ್ ಸಪೋರ್ಟ್ ಬರೋ ತನಕ ಈ ಟ್ರೆಂಡ್ನಾಗ ಇರ್ಬೋದು. ಮತ್ತು ಇದು ಒಂದು ಡೌನ್ ಟ್ರೆಂಡ್ನಾಗ ಆಗ್ಬೇಕು. ಇದು ನೋಡ್ರಿ, ಈವ್ನಿಂಗ್ ಸ್ಟಾರ್ ನೋಡ್ರಿ ಯಾವಾಗ ಹೆಂಗೆ ಆಗ್ತೈತೆ ಅಂತ ಹೇಳ್ತೇನೆ. ನೋಡ್ರಿ, ಈವ್ನಿಂಗ್ ಸ್ಟಾರ್ ಯಾವಾಗ ಒಂದು ಅಪ್ ಟ್ರೆಂಡ್ ಮ್ಯಾಗ ರೆಸಿಸ್ಟೆನ್ಸ್ ಮ್ಯಾಗ ಆಗ್ತೈತಿ. ಇಲ್ಲಿ ಒಂದನೇ ಕ್ಯಾಂಡಲ್ ಯಾವಾಗೂ ಗ್ರೀನ್ ಇರಬೇಕು, ಎರಡನೇ ಕ್ಯಾಂಡಲ್ ಡೋಜಿ ಕ್ಯಾಂಡಲನ್ನ ಇರಬೇಕು, ಮತ್ತು ಮೂರನೇ ಕ್ಯಾಂಡಲ್ ಒಂದು ರೆಡ್ ಕಲರ್ ಕ್ಯಾಂಡಲ್ ಇರಬೇಕು. ಹಿಂಗೆ 3 ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅದು ಅಂದ್ರೆ ನಮಗೆ ಗೊತ್ತಾಗ್ತೈತಿ ಇದೊಂದು ಈವ್ನಿಂಗ್ ಸ್ಟಾರ್ ಐತಂತ. ಅವಾಗ ಏನು ಮಾಡೋದು ಅಂತಂದ್ರೆ ರೆಡ್ ಕಲರ್ ಕ್ಯಾಂಡಲ್ದ ಲೋ ಅನ್ನ ಮಾರ್ಕ್ ಮಾಡ್ಕೊಳ್ಳೋದು, ಮತ್ತು ಡೋಜಿ ಕ್ಯಾಂಡಲ್ದ ಹಾಯನ್ನು ಮಾರ್ಕ್ ಮಾಡ್ಕೊಳ್ಳೋದು. ರೆಡ್ ಕಲರ್ ಕ್ಯಾಂಡಲ್ದ ಲೋ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡೋಣ. ಚಲೋ ಒಂದು ಬೇರಿಶ್ ಕ್ಯಾಂಡಲ್ ಆ ಕ್ಯಾಂಡಲ್ ಮೇಲೆ ಎಂಟ್ರಿ ತೊಗೊಳೋದು, ಮತ್ತು ಸ್ಟಾಪ್ ಲಾಸ್ ಡೋಜಿ ಕ್ಯಾಂಡಲ್ದ ಹಾಯ ಸ್ಟಾಪ್ ಲಾಸ್ ಇಡೋದು. ಟಾರ್ಗೆಟ್ 1:2 ತೊಗೊಳಬೇಕು. ಇಲ್ಲಿಕ ನೆಕ್ಸ್ಟ್ ಸಪೋರ್ಟ್ ಬರೋ ತನಕ ನೀವು ಈ ಟ್ರೆಂಡ್ನಾಗ ಇರಬೇಕು. ಮತ್ತು ಇದು ಒಂದು ಅಪ್ ಟ್ರೆಂಡ್ ಮ್ಯಾಗ ಆಗ್ಬೇಕು. ಇದು ಮೇನ್ ಪಾಯಿಂಟ್ ರೀ ತಿಳ್ಕೊರಿ.
ಬರೀ ಈಗ ನಾವು ಪ್ರಾಕ್ಟಿಕಲಿ ಚಾರ್ಟ್ನ ನೋಡೋಣ ಅಂದ್ರೆ ನಮಗೆ ಕರೆಕ್ಟ್ ಗೊತ್ತಾಗ್ತೈತಿ. ನೋಡ್ಬೋದು ವೀಕ್ಷಕರೇ, ಇದೊಂದು ಡೌನ್ ಟ್ರೆಂಡ್ನಾಗ ಇಲ್ಲ ಆಗೈತೆ ನೋಡ್ರಿ. ಒಂದನೇ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಆತ, ಮತ್ತೆ ನೋಡ್ಬೋದು ಇದು ರೌಂಡ್ ಮಾರ್ಕ್ ಮಾಡೀನಿ, ಡೋಜಿ ಕ್ಯಾಂಡಲ್ ಆಗೈತಿ. ಮತ್ತೆ ಮೂರನೇ ಕ್ಯಾಂಡಲ್ ನೋಡ್ರಿ ಗ್ರೀನ್ ಕಲರ್ ಕ್ಯಾಂಡಲ್. ಹಿಂಗಾನ ಏನು ಮಾಡೋದು ಅಂತ ಅಂದ್ರೆ ಗ್ರೀನ್ ಕಲರ್ ಕ್ಯಾಂಡಲ್ದ ಹಾಯ ಮಾರ್ಕ್ ಮಾಡ್ಕೊಳ್ಳೋದ ಮತ್ತು ಡೋಜಿ ಕ್ಯಾಂಡಲ್ದ ಲೋ ಮಾರ್ಕ್ ಮಾಡ್ಕೊಳ್ಳೋದು. ಗ್ರೀನ್ ಕಲರ್ ಕ್ಯಾಂಡಲ್ದ ಹಾಯ ಒಂದು ಚಲೋ ಬುಲ್ಲಿಶ್ ಗ್ರೀನ್ ಕಲರ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡ್ಬೇಕನ್ನಿ. ನೋಡೋದು ವೀಕ್ಷಕರೇ, ಇದ ಕ್ಯಾಂಡಲ್ ಚಲೋ ಬುಲ್ಲಿಶ್ ಕ್ಯಾಂಡಲ್ ಆಗೈತಿ, ಚಲೋ ಕ್ಲೋಸಿಂಗು ಕೊಟ್ಟೈತಿ. ಆ ಕ್ಯಾಂಡಲ್ ಮೇ ಎಂಟ್ರಿ ತೊಗೊಳೋದ ಮತ್ತು ಸ್ಟಾಪ್ ಲಾಸ್ ಡೋಜಿ ಕ್ಯಾಂಡಲ್ ಸ್ಟಾಪ್ ಲಾಸ್ ಇಡೋದು. ಟಾರ್ಗೆಟ್ 1:2 ಇಲ್ಲಿಕ ನೆಕ್ಸ್ಟ್ ಸಪೋರ್ಟ್ ಬರುತ್ತಕ ಈ ಟ್ರೇಡ್ನಾಗ ಇರ್ಬೋದು. ತಿಳಿತ್ರಿ ವೀಕ್ಷಕರೇ ಇವಕ್ಕೆ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂತಾರ. ಯಾವಾಗ ನೀವು ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಸ್ಟ್ರಾಟಜಿನ ನೀವು ಫುಲ್ ಪರ್ಫೆಕ್ಟ್ ಆದ್ರಿ ಅಂತ ತಿಳ್ಕೊರಿ, ನೀವು ಸ್ಟಾಪ್ ಲಾಸ್ ಕಮ್ಮಿ ಇಟ್ಟ ಟಾರ್ಗೆಟ್ ಹೆಚ್ಚು ತೊಗೋಬೋದು. ನೀವು ನೋಡಬಹುದು ವೀಕ್ಷಕರೇ, ಇಲ್ಲಿ ಸ್ಟಾಪ್ ಲಾಸ್ ಡೋಜಿ ಕ್ಯಾಂಡಲ್ ಲೋ ಇತ್ತು ಮತ್ತು ಎಂಟ್ರಿ ಗ್ರೀನ್ ಕಲರ್ದ ಕ್ಯಾಂಡಲ್ದ ಹೈ ಮ್ಯಾಗ ಎಂಟ್ರಿ ಇತ್ತು. ನೋಡಬಹುದು ವೀಕ್ಷಕರೇ, ಸ್ಟಾಪ್ ಲಾಸ್ ಎಷ್ಟು ಕಮ್ಮಿ ಐತಿ. ಭಾಳ ಅಂತಂದ್ರೆ ಒಂದು ಸ್ಟಾಕ್ನಾಗ ನೀವು ಬಾಯ್ ಮಾಡಿದ್ರೆ 5 ರೂಪಾಯಿ 6 ರೂಪಾಯಿ ಸ್ಟಾಪ್ ಲಾಸ್ ಇತ್ತು, ಬಟ್ ಟಾರ್ಗೆಟ್ ನೋಡ್ರಿ ಎಷ್ಟು 10-20 ರೂಪಾಯಿ ಟಾರ್ಗೆಟ್ ಸಿಕ್ಕೈತಿ ನಿಮಗೆ. ಇದು ಬೆನಿಫಿಟ್ ಸಿಗ್ತೈತೆ ರೀ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ದು. ತಿಳಿತ್ರಿ ವೀಕ್ಷಕರೇ, ಬಾರಿ ವೀಕ್ಷಕರೇ, ಈಗ ನಾವು ನೆಕ್ಸ್ಟ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನೋಡೋಣ. ನೆಕ್ಸ್ಟ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನೋಡ್ರಿ, ಯೂನಿಕ್ ಸ್ಟಾರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನೋಡ್ಬೋದು ವೀಕ್ಷಕರೇ. ಇದೊಂದು ಅಪ್ ಟ್ರೆಂಡ್ನಾಗ ಇತ್ತು. ಅಪ್ ಟ್ರೆಂಡ್ನಾಗ ಒಂದನೇ ಕ್ಯಾಂಡಲ್ ಗ್ರೀನ್ ಇರಬೇಕಂತ ಹೇಳಿ, ಎರಡನೇ ಕ್ಯಾಂಡಲ್ ಡೋಜಿ ಕ್ಯಾಂಡಲ್ ಇರಬೇಕನ್ನಿ, ಮೂರನೇ ಕ್ಯಾಂಡಲ್ ರೆಡ್ ಕಲರ್ ಕ್ಯಾಂಡಲ್ ಇರಬೇಕನ್ನಿ. ನೋಡ್ಬೋದು ವೀಕ್ಷಕರೇ, 3 ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅದು ನಮಗೆ ಗುರ್ತತ್ತೆ. ಇದು ಒಂದು ಯೂನಿಕ್ ಸ್ಟಾರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆಗೈತಂತ. ಅವಾಗ ಏನು ಮಾಡೋದು ಅಂತಂದ್ರೆ ರೆಡ್ ಕಲರ್ ಕ್ಯಾಂಡಲ್ದ ಲೋ ಅನ್ನ ಮಾರ್ಕ್ ಮಾಡ್ಕೊಳ್ಳೋದು ಮತ್ತು ಡೋಜಿ ಕ್ಯಾಂಡಲ್ದ ಹೈ ಅನ್ನ ಮಾರ್ಕ್ ಮಾಡ್ಕೊಳ್ಳೋದು. ನೋಡ್ರಿ ವೀಕ್ಷಕರೇ, ರೆಡ್ ಕಲರ್ ಕ್ಯಾಂಡಲ್ದ ಲೋ ಒಂದು ಚಲೋ ಬೆರಿಸ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಟ್ಟಿತ್ತು. ಈ ಕ್ಯಾಂಡಲ್ ಮೇ ಎಂಟ್ರಿ ತೋತಿದ್ದು ಮತ್ತು ಡೋಜಿ ಕ್ಯಾಂಡಲ್ದ ಹಾಯ ಸ್ಟಾಪ್ ಲಾಸ್ ಇಡ್ತಿದ್ದು. ಟಾರ್ಗೆಟ್ 1:2 ರೇ ಮಿನಿಮಮ್ ತೊಗೋಬೇಕಾ, ಇಲ್ಲಿಕ ನೆಕ್ಸ್ಟ್ ಸಪೋರ್ಟ್ ಬರೋದಕ್ಕೆ ನೀವು ಈ ಟ್ರೇಡ್ನಾಗ ಇರ್ಬೋದಿತ್ತು. ತಿಳಿತ್ರಿ ವೀಕ್ಷಕರೇ, ಇಷ್ಟೇ ಇತ್ತು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಈ ವಿಡಿಯೋ ನಿಮಗೆ ಕರೆಕ್ಟ್ ಗುರ್ತಾಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ನೋಡ್ರಿ. 3 ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಹೇಳಿ, ಬುಲ್ಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್, ಬೇರಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಮತ್ತು ಬುಲ್ಲಿಶ್ ಹರಾಮಿ, ಬೇರಿಶ್ ಹರಾಮಿ, ಮತ್ತೊಂದು ಯಾವ್ದು ಅಂತಂದ್ರೆ ಮಾರ್ನಿಂಗ್ ಸ್ಟಾರ್ ಮತ್ತು ಈವ್ನಿಂಗ್ ಸ್ಟಾರ್. ಇವು 3 ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಕಲಿತ್ರೆ ಅಂದ್ರೆ ನೀವು ಸ್ವಲ್ಪ ಸ್ಟಾಪ್ ಲಾಸ್ ಇಟ್ಟ ಹೆಚ್ಚು ಟಾರ್ಗೆಟನ್ನು ತೊಗೊಳಕ್ಕೆ ನಿಮ್ಗೆ ಸಾಧ್ಯ ಆಗ್ತೈತಿ. ಯಾಕಂತಂದ್ರೆ ಇವು 3 ಅಂತಂದ್ರೆ ಬುಲ್ಲಿಶ್ ಎಂಗಲ್ 3 ಅಂತಂದ್ರೆ ವೀಕ್ಷಕರೇ ಎಲ್ಲ ಎಂಗಲ್ಫಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್, ಹರಾಮಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಮತ್ತು ಮಾರ್ನಿಂಗ್ ಸ್ಟಾರ್ ಯೂನಿಕ್ ಸ್ಟಾರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಇವೆಲ್ಲ ಪರ್ಫೆಕ್ಟ್ ಆದ್ರೆ ಅಂದ್ರೆ ನೀವು ರಿವರ್ಸಲ್ ಟ್ರೇಡಿಂಗ್ ಅಂತಾರೆ. ಇದಕ್ಕೆ ರಿವರ್ಸಲ್ ಟ್ರೇಡಿಂಗ್ನಾಗ ಇವು 3 ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನನ್ನು ಭಾಳ ಯೂಸ್ ಮಾಡ್ತಾರೆ ಮಾರ್ಕೆಟ್ನಾಗ. ನೀವು ಯಾವಾಗ ರಿವರ್ಸಲ್ ಟ್ರೇಡಿಂಗನ್ನು ಕಲಿತ್ರೆ ಅಂದ್ರೆ ವೀಕ್ಷಕರೇ, ನೀವು ಸ್ಟಾಪ್ ಲಾಸ್ ಕಮ್ಮಿ ಆಗ್ತೈತಿ, ಟಾರ್ಗೆಟ್ ಹೆಚ್ಚಾಗ್ತೈತಿ. ಮತ್ತು ಸ್ಟಾಪ್ ಲಾಸ್ ಕಮ್ಮಿ ಆಗಿ ಟಾರ್ಗೆಟ್ ಯಾವಾಗ ಹೆಚ್ಚಾಗ್ತೈತಲ್ಲ ರೀ, ಅವಾಗ ನೀವು ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕೆ ಸಾಧ್ಯ ಆಗ್ತೈತಿ. ನಾನು ವೀಕ್ಷಕರೇ, ಈ ವಿಡಿಯೋ ತಿಳಿಲಿಲ್ಲ ಅಂತಂದ್ರೆ 2-3 ಸಲ ನೋಡ್ರಿ ಮತ್ತು ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ ಏನು ತಿಳಿಲಿಲ್ಲ ಅಂತ ಅಂದ್ರೆ ನಾ ಮತ್ತೊಂದು ವಿಡಿಯೋ ಮಾಡಿ ಹಾಕಕ್ಕೆ ಸಾಧ್ಯ ಆಗ್ತೈತಿ. ತಿಳಿತ್ರಿ ವೀಕ್ಷಕರೇ, ಈ ವಿಡಿಯೋ ಇನ್ನೊಂದ್ಸಲ ನೋಡ್ರಿ. ನಿಮಗೆ ತಿಳಿಲಿಲ್ಲ ಅಂತಂದ್ರೆ ಇಲ್ಲಿಕ ಬುಕ್ನಾಗ ಬರ್ಕೋರಿ, ಇದು ಭಾಳ ಇಂಪಾರ್ಟೆಂಟ್ ವಿಡಿಯೋ ಇತ್ತು. ಈ ವಿಡಿಯೋ ಚಲೋ ಅನ್ಸೋ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ನಾನು ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೀನಿ. ಮತ್ತು ನಂದು ಈ ಸೀರೀಸ್ಗೆ ಸಪೋರ್ಟ್ ಮಾಡಿರಿ, ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕ್ಲಾಸ್ ಅಂತ. ಇದು ಸಂಪೂರ್ಣವಾಗಿ ಫ್ರೀನಾಗ ನಾನು ನಿಮಗೆ ಕಲ್ಸಾತೀನಿ. ಇದಕ್ಕೆ 50,000-60,000 ರೂಪಾಯಿ ಚಾರ್ಜ್ ತೊಗೋತಾರೆ, ಬಟ್ ನಾನು ಫ್ರೀನೇ ಹೇಳ್ತೀನಿ. ಮತ್ತು ಈ ವಿಡಿಯೋ ಚಲೋ ಅನ್ಸೋ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ನಾನು ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೀನಿ. ಧನ್ಯವಾದಗಳು.